ನಮಸ್ಕಾರ ಗ್ಲೋಬಲ್ ಕನ್ನಡಿಗರೇ, ಇವತ್ತು ನಾನು ನಿಮಗೆ ಮಯನ್ಮಾರ್ನ ಅಂತರ್ಯುದ್ಧದ ನಡುವೆ ನಾನು ಮಾಡಿದಂತಹ ಒಂದು ಅತ್ಯಂತ ಅಪಾಯಕಾರಿ ಜರ್ನಿ ಬಗ್ಗೆ ಹೇಳ್ತೀನಿ. ಇದು ಬರೀ ಟ್ರಾವೆಲ್ ಅಲ್ಲ, ಪ್ರತಿ ಕ್ಷಣ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ಅನುಭವ. ನಾನು ನೆಪಿ ಡಾವ್, ಪ್ರಪಂಚದ ಅತ್ಯಂತ ವಿಚಿತ್ರ ಹಾಗೆ ಸೀಕ್ರೆಟಿವ್ ರಾಜಧಾನಿ. ಹಿಂದಿನ ಎಪಿಸೋಡ್ ನೋಡಿಲ್ಲ ಅಂದ್ರೆ ನೋಡ್ಕೊಂಬನಿ, ಸೂಪರ್ ಆಗಿದೆ. ಅಲ್ಲಿಂದ ಕಲಾವ್ ಅನ್ನೋ ಒಂದು ಹಿಲ್ ಸ್ಟೇಷನ್ ಕಡೆಗೆ ಬಸ್ ನಲ್ಲಿ ಹೊರಟೆ. ಈ ಎರಡು ಊರುಗಳ ನಡುವೆ ಇರೋದು ಬರೀ 150 ಕಿಲೋಮೀಟರ್ ಅಷ್ಟೇ. ಮಾಮೂಲ್ ಟೈಮ್ ನಲ್ಲಿ ಹೋದ್ರೆ 6 ರಿಂದ 7 ಗಂಟೆಯಲ್ಲಿ ತಲುಪಬಹುದು. ಆದ್ರೆ ಇವತ್ತು ನನಗೆ ಆಲ್ಮೋಸ್ಟ್ ಡಬಲ್ ಟೈಮ್ ಹಿಡಿತು. ಯಾಕೆ ಗೊತ್ತಾ? ರಸ್ತೆಯ ಉದ್ದಕ್ಕೂ ಸಾಲು ಸಾಲು ಮಿಲಿಟರಿ ಚೆಕ್ ಪೋಸ್ಟ್ಗಳು. ಪ್ರತಿ 5-6 ಕಿಲೋಮೀಟರ್ ಒಮ್ಮೆ ಬಸ್ ನ ನಿಲ್ಲಿಸ್ತಾರೆ. ಮಿಲಿಟರಿ ಶೂಗಳ ಶಬ್ದ ಬಸ್ ಒಳಗೆ ಕೇಳದ್ ಕೂಡಲೇ ಎಲ್ಲರ ಮುಖದಲ್ಲೂ ಭಯ ಶುರುವಾಗುತ್ತೆ. ಒಬ್ಬ ಸೈನಿಕ ಬಂದು ಜೋರಾಗಿ ಆರ್ಡರ್ ಮಾಡ್ತಾನೆ, ಎಲ್ಲರೂ ಕೆಳಗಿಳಿರಿ ಅಂತ. ಪಾಪ ಬಸ್ಸಲ್ಲಿರೋ ಸಣ್ಣ ಮಕ್ಕಳು, ಹೆಣ್ಮಕ್ಳು, ವಯಸ್ಸಾದರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಕೆಳಗೆ ಇಳಿಲೇಬೇಕು. ಕೈಯಲ್ಲಿ ಪಾಸ್ಪೋರ್ಟ್ ಹಿಡಿದು ನಾನು ಲೈನಲ್ಲಿ ನಿಂತಿದ್ದೆ. ಇಡೀ ಬಸ್ ನಲ್ಲಿ ನಾನೊಬ್ಬನೇ ಫಾರಿನರ್. ಸುತ್ತಲೂ ಇರೋ ಜನ ತಮ್ಮ ಲೋಕಲ್ ಐಡಿ ಕಾರ್ಡ್ ಅನ್ನ ತೋರಿಸಿದ್ರು. ಸೈನಿಕರು ನನ್ನ ಪಾಸ್ಪೋರ್ಟ್ ನೋಡಿ ಅನುಮಾನದಿಂದ ದಿಟ್ಟಿಸುವಾಗ ಡಿಜಿಕ್ ಅನ್ನತ್ತೆ ಒಂದು ಕ್ಷಣ, ಏನ್ ಮಾಡ್ತಾರಪ್ಪ ಅಂತ. ಹೀಗೆ ಪ್ರತಿ ಚೆಕ್ ಪೋಸ್ಟ್ ಅಲ್ಲೂ ಇಳಿಯೋದು, ಚೆಕ್ ಮಾಡಿಸೋದು, ಮತ್ತೆ ಹತ್ತೋದು. ಇದು ಎಂಡಿಲ್ಲದ ಒಂದು ಪ್ರಕ್ರಿಯೆ ತರ ಇತ್ತು. ಕೊನೆಗೂ ನಾವು ಬಂದು ಕಲಾವ್ಗೆ ತಲುಪಿದಾಗ ಹಬ್ಬ ಅನಿಸ್ತು. ಮಯನ್ಮಾರ್ನ ಈಗಿನ ಪರಿಸ್ಥಿತಿ ತುಂಬಾನೇ ಸೀರಿಯಸ್ ಆಗಿದೆ. ಇದು ಅಡ್ವೆಂಚರು ಹೌದು, ಆದ್ರೆ ಅದರ ಜೊತೆಗೆ ಅಷ್ಟೇ ಡೇಂಜರ್ ಕೂಡ ಇದೆ. ಸ್ವಾಗತ ಎಲ್ಲರಿಗೂ ಮತ್ತೊಂದು ಅದ್ಭುತವಾದ ವಿಡಿಯೋಗೆ. Myanmar. ಎಲ್ಲ ಆತ್ಮೀಯ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವಿ ಸೆಲೆಬ್ರೇಟ್ ವುಮೆನ್ ಎವ್ರಿ ಸಿಂಗಲ್ ಡೇ, ನಾಟ್ ಜಸ್ಟ್ ಒನ್ ಡೇ ಇನ್ ಅ ಇಯರ್ ಅಂತ ಹೇಳ್ತಾ ವೇ ಟು ವರ್ಲ್ಡ್ ವತಿಯಿಂದ ನಿಮಗಾಗಿ ಆಯೋಜನೆ ಮಾಡಿರೋ ಈ ವಿಶೇಷ ಗರ್ಲ್ ಗ್ಯಾಂಗ್ ಗೆಟ್ವೇ ಪ್ರವಾಸದಲ್ಲಿ ಸಿಂಗಾಪುರ, ಮಲೇಷ್ಯಾ ಮತ್ತೆ ಥೈಲ್ಯಾಂಡ್ ನ ಅದ್ಭುತ ತಾಣಗಳನ್ನ 10 ರಾತ್ರಿ ಮತ್ತು 11 ದಿವಸಗಳ ಕಾಲ ಸವಿಯುವಂತಹ ಸುವರ್ಣಾವಕಾಶ ನಿಮಗಿದೆ. ಈ ಪ್ಯಾಕೇಜ್ ನಲ್ಲಿ ಹೋಗಿ ಬರುವ ವಿಮಾನ ಟಿಕೆಟ್, ಪ್ರೀಮಿಯಂ ಹೋಟ್ಲು, ವಾಸ್ತವ್ಯ, ರುಚಿಕರವಾದ ಊಟ, ಗೈಡೆಡ್ ಸೈಟ್ ಸೀಯಿಂಗ್, ಸುರಕ್ಷಿತ ಸಾರಿಗೆ ಮತ್ತು ವೀಸಾ ಅಸಿಸ್ಟೆನ್ಸ್ ಎಲ್ಲ ಒಳಗೊಂಡಿರುತ್ತೆ. ಏಪ್ರಿಲ್ 11ರಂದು ಪ್ರಯಾಣ ಆರಂಭ ಆಗಲಿದೆ. ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಮುಂದಿನ 10 ದಿನಗಳ ಒಳಗಾಗಿ ಬುಕ್ ಮಾಡಿದವರಿಗೆ 5% ಅಷ್ಟು ವಿಶೇಷ ರಿಯಾಯಿತಿ ಲಭ್ಯವಿದ್ದು, ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವಂತಹ ನಂಬರ್ನ ಈಗಲೇ ಫೋನ್ ಎತ್ಕೊಂಡು ಸಂಪರ್ಕ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಬಂದು ತಲುಪಿದ್ದೀವಿ. ಇವಾಗ ವಿಚಾರಿಸ್ಬೇಕು ಎಲ್ಲಿ ಸಿಗುತ್ತೆ ಕಲಾವಿಗೆ ಅಂತ. ಇಂದೂರಿಗೆ ಬದನೆಕಾಯಿ, ಬೆಂಡೆಕಾಯಿ ಸಖತ್ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ರೀ. ಸೊಪ್ಪು ಎಲ್ಲ ತೊಗೊಂಡೋಗ್ತಾ ಇದ್ದಾರೆ. ಸಖತ್ತಾಗಿದೆ ಸೊಪ್ಪೆಲ್ಲ. ವಾವ್. ಹಾಯ್ ಮೇಡಮ್, ಹೌ ಆರ್ ಯು? ಹಾಯ್ ಮೇಡಮ್. ಮೇಡಮ್, ಕಲಾವ್ ವಾಟ್ ಟೈಮ್? ಹಾಂ, 4 o'clock? Okay, give me good seat, okay? Huh? How much money? Madam, less please. Don't charge me more, please. Yes, okay? ಎಲ್ಲರೂ ಮುಂಡಾಯಿಸ್ತಾರೆ ಫಾರಿನರ್ ಅಂದ್ಬಿಟ್ಟು. ಸಾಕಾಗಿದೆ ದುಡ್ಡು ಕೊಟ್ಟು ಅದಕ್ಕೆ ತಡ್ಕೊಳಕ್ಕಾಗ್ತಾರ ನನ್ನ ಕೈಲಿ. ಹಣ ನೀರಿನ ಥರ ಖರ್ಚಾಗ್ತದೆ ಇಲ್ಲಿ. ಡ್ರೈವರ್ಗಳು ನೋಡಿ ಶಿವ ಅಂತ ಮಲಗಿಬಿಟ್ಟಿದ್ದಾರೆ.
ಮೇಡಮ್ ಟಿಕೆಟ್ ಬರೀತಾ ಇದ್ದಾರೆ ನಮಗೋಸ್ಕರ. ನೋಡಿ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ, ಒಳ್ಳೆ ಮಾಡೆಲ್ ಥರ ಇದ್ದಾನೆ. ಬೇರೆ ಯಾವುದೋ ದೇಶದಲ್ಲೋ ಬೇರೆ ಯಾವುದೋ ಊರಲ್ಲಿ ಕೂತಿದ್ರೆ ಯಾವ್ದಾದ್ರು ದೊಡ್ಡ ಮಾಡೆಲ್ ಆಗಿರೋ ನಾನು. ಮೇಡಮ್ ಗಿವ್ ಮಿ ವಿಂಡೋ ಸೀಟ್, ವಿಂಡೋ ಓಕೆ. ಹಾಂ ಸಿಂಗಲ್ ನೋ ಡಬಲ್, ಸಿಂಗಲ್ ಸೈಡ್. ಇಬ್ಬಿಬ್ರು ಕೊಟ್ಬಿಟ್ರೆ ಒದ್ದಾಡಬೇಕು ನನಗೆ. ನೋ ಹಾಂ ಏನಂತೆ? ಓಕೆ ದಮ್ ಹೊಡೆದೇವನು ಗಮ್ ಅಂತಾನೆ. ಸಿಂಗಲ್ ಅಂತ ತಕ್ಷಣ ನನಗೆ ತಲೆ ತಿರುಗಿತು. ದೇವರ ಮನೆ. ಟಿಕೆಟ್ ಕೊಟ್ಟರು, ಯಾವ ಕಂಪ್ನಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. 25,000 ತೊಗೋತಾರೆ. ಪರವಾಗಿಲ್ಲ, ಮೋಸ ಮಾಡ್ತಾಯಿಲ್ಲ. ನಿನ್ನೆ ನೋಡಿ ಬರೀ ಒಂದು ಸೈಡ್ ಬಂದಿದ್ದಕ್ಕೆ 40,000 ತೊಗೊಂಡ್ರು ಮೋಸ ಮಾಡಿ. ನೋಡಿ ಹೇಗೆ ಹುಡುಗ ಹುಡುಗಿ ಸಮವಾಗಿ ಲೇಬರ್ ಕೆಲಸ ಕೂಡ ಸಮವಾಗಿ ಮಾಡ್ತಾರೆ. ಹಳ್ಳಿಯಿಂದ ಸೊಪ್ಪು ಬರ್ತಾ ಇದೆ, ಆ ಸೊಪ್ಪನ್ನ ಹುಡುಗಿ ಸಣ್ಣಗಿದ್ದಾಳೆ, ಹೆಂಗೆ ಇಳಿಸ್ತಾಳೆ ನೋಡಿ. ಈ ಲೋಡು ಬಸ್ಗಳ ಮೂಲಕ ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಈ ಮೇಡಮ್ ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿದ್ರೆ ಯಾವುದಕ್ಕೂ ಕೂಡ ಪ್ಲಾಸ್ಟಿಕ್ ಕಮ್ಮಿ ಉಪಯೋಗಿಸ್ತಾರೆ. ಇಲ್ಲಿ ನೋಡಿ, ತರಕಾರಿಗೆಲ್ಲ ಮರದ ಬುಟ್ಟಿ ಮತ್ತು ಮೇಲೆ ಬಾಳೆ ಎಲೆ. ಇಲ್ಲಿ ಮರದ ಬುಟ್ಟಿ, ಬೇರೆ ಒಂದು ರೀತಿಯ ಎಲೆ, ಎಲ್ಲನೂ ಬಸ್ಸಿನ ಕೆಳಗಡೆ ಈ ರೀತಿ ಹಾಕ್ತಾರೆ. ಇಲ್ಲೂ ಕೂಡ ಇಳಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಡ್ರೈವರ್ಸು ಮತ್ತು ಕಂಡಕ್ಟರ್ಸು ಮಧ್ಯಾಹ್ನದ ರೆಸ್ಟ್ ತೊಗೋತಾರೆ. ಸಾಕಾಗಿರುತ್ತೆ ಬೆಳಗ್ಗೆಯಿಂದ ದುಡ್ದು. ಫ್ರೆಶ್ ಹಾಗಲಕಾಯಿ ಕೂಡ ಬಂದಿದೆ ಇಲ್ಲಿ, ಸಕ್ಕದಾಗಿ ಕಾಣಿಸ್ತಾ ಇದೆ. ಲೋಡ್ಗಳು ಬರ್ತಾನೇ ಇದೆ ಅವಾಗಿಂದ. ಹಳ್ಳಿಯಿಂದ ಫ್ರೆಶ್ ತರಕಾರಿ ಸೊಪ್ಪನ್ನ ತೊಗೊಂಬರ್ತಾ ಇದ್ದಾರೆ, ತೊಗೊಂಡು ಅನ್ಲೋಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವ್ರ ಕ್ಯಾಪ್ ಚೆನ್ನಾಗಿದೆ ಮೇಡಮ್ದು. ಥರವಾದ ಬೇರ್ಗಳು ಮತ್ತು ಸೊಪ್ಪು ಎಲ್ಲ ಫ್ರೆಶ್ ಆಗಿಡೋದಕ್ಕೆ ನೀರು ಹುಯ್ತಾ ಇದ್ದಾರೆ ಒಳಗೆ, ಹಾಳಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ. ಇದು ಓವರ್ ನೈಟ್ ಬಸ್ಸಲ್ಲಿ ಹೋಗುತ್ತೆ. ಶಾನ್ ಸ್ಟೇಟ್ ಅಂತ ಅದರ ಕೋಡ್ SHN. ಇಲ್ಲಿ ಕೂತ್ಕೊಳ್ಳೋಕೆ ಹೇಳಿದ್ದಾರೆ. ಇಲ್ಲೂ ಕೂಡ ಹಳೆ ಬಸ್ ಸೀಟ್ ಹಾಕಿದ್ದಾರೆ. ಅದ್ರ ಮೇಲೆ ನಾನು ಬ್ಯಾಗ್ ಇಟ್ಟಿದ್ದೀನಿ. ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇನ್ನೂ 1 ಅವರ್ ಟೈಮ್ ಇದೆ. 3 ಗಂಟೆ ಸಮಯ, 4 ಗಂಟೆಗೆ ಬಸ್ಸು. ಅಯ್ಯಪ್ಪ, ಬಿಸ್ತಲ್ಲಿ ಓಡಾಡಿ ಸಾಕಾಯಿತು. ಯಾಕೆ ಈ ಊರನ್ನು ಇಷ್ಟು ವಿಶಾಲವಾಗಿ ಮಾಡಿ ರೋಡ್ಗಳ ಮಧ್ಯ, ರೋಡ್ ಸೈಡಲ್ಲಿ ಮರಗಳಿದೆ, ರೋಡ್ ಮಧ್ಯೆ ಎಷ್ಟು ಅಗಲ ಇದೆ ಅಂದರೆ ಯಾರು ಪ್ರೊಟೆಸ್ಟರ್ಸ್ ಬಂದರೆ ಬಿಸ್ತಲೇ ಸತ್ತೋಬೇಕು, ದರಡಿ ಮಾಡೋಕ್ಕಾಗಬಾರ್ದು, ಆ ಥರ ಜಾಗವನ್ನು ಕ್ರಿಯೇಟ್ ಮಾಡಿದ್ದಾರೆ ರಾಜಧಾನಿಯಲ್ಲಿ. ಈಗ ಆಲ್ಮೋಸ್ಟು 6-7 ಗಂಟೆಗಳ ಪ್ರವಾಸ ಬಸ್ಸಲ್ಲಿ ಕೂತ್ಕೋಬೇಕು. ಬೆಟ್ಟದ ಪ್ರದೇಶ, ಬೆಟ್ಟಕ್ಕೆ ಹತ್ಕೊಂಡು ಹೋಗುತ್ತೆ ಬಸ್ಸು. ಇಲ್ಲಿಗಿಂತ ಟೆಂಪ್ರೇಚರಲ್ಲಿ ತುಂಬ ಚೆನ್ನಾಗಿರುತ್ತಂತೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ಇನ್ನು ಹೋಟೆಲ್ ಬುಕ್ಕಿಂಗ್ ಏನೂ ಮಾಡಿಲ್ಲ. ಹೋಟೆಲ್ ಬುಕ್ಕಿಂಗ್ ಸಿಗ್ತಾಯಿಲ್ಲ ಆನ್ಲೈನ್, ಯಾವುದೂ ಆನ್ಲೈನ್ ಬುಕ್ ಮಾಡೋಕ್ಕೂ ಆಗ್ತಾಯಿಲ್ಲ, ಆ ಥರ ಪ್ರಾಬ್ಲಮ್ಮು. ಸೊ ಅಲ್ಲಿ ಹೋದ್ಮೇಲೆ ಈಗ 4 ಗಂಟೆಗೆ ಬಸ್ ಅಂದರೆ 5, 6, 7, 8, 9, 10, 11 ಗಂಟೆ ರಾತ್ರಿಗೆ ನಾವು ರೀಚ್ ಆಗ್ತೀವಿ. ಕತ್ಲಾಗಿ ಹೋಗಿರುತ್ತೆ, ಎಲ್ಲರೂ ಮುಚ್ಚಿಬಿಟ್ಟಿರ್ತಾರೆ. ಇಲ್ಲೆಲ್ಲ 7 ಗಂಟೆ 8 ಗಂಟೆಗೆ ಕ್ಲೋಸು. ರಾತ್ರಿ ಸಿಚುವೇಶನ್ ಸರಿ ಇಲ್ಲ. ಹೋಟ್ಲು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ನಂಬಿಕೆ, ಒಂದು ಗ್ಲೋಬಲ್ ಕನ್ನಡಿಗರು ನೀವು ನನ್ನ ಜೊತೆ ಇದ್ದೀರಾ. ಇನ್ನೊಂದು, ಈ ದೇಶದ ಒಂದು ಜನಗಳು ತುಂಬ ಆನೆಸ್ಟ್ ಆಗಿದ್ದಾರೆ. ಕೆಲವರು ಈಗ ನೆನ್ನೆ ಬಸ್ಸವ್ರು ಮೋಸ ಮಾಡಿದ್ರು, ಇವತ್ತಿನ ಬಸ್ಸವ್ರು ಮೋಸ ಮಾಡಲಿಲ್ಲ. ನೆನ್ನೆ 1 ಅವರ್ ಜರ್ನಿಗೆ 40,000 ತೊಗೊಂಡ್ರು, ಇವತ್ತು 8 ಅವರ್ ಜರ್ನಿಗೆ 25,000 ತೊಗೊಂಡ್ರು. ಅದೇ ವ್ಯತ್ಯಾಸ. ಸೊ ಇದು ನಾನು ಕೂತ್ಕೊಂಡು ಹೋಗುವಂತಹ ಬಸ್ಸು. ಆದರೆ ಬಸ್ಸಿನ ಹಿಂದೆ ಇಲ್ಲಿ ನೋಡಿ, ಹೋಗ್ತಾ ಇರುವಂತಹ ಪರ್ವತ ಪ್ರದೇಶಕ್ಕೆ ಸಂಪೂರ್ಣವಾಗಿ ತರಕಾರಿ, ಸೊಪ್ಪು, ಹಣ್ಣು ಎಲ್ಲದನ್ನು ಲೋಡ್ ಮಾಡ್ತಾ ಇರೋದನ್ನು ನೋಡ್ಬೋದು. ಕಾರ್ಮಿಕರು ಬಹಳ ಕಷ್ಟಪಟ್ಟು ಆಲ್ಮೋಸ್ಟು ಕಂಟಿನ್ಯೂಸ್ ಆಗಿ 2 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು
ಇಷ್ಟನ್ನು ಲೋಡ್ ಮಾಡಿದ್ದಾರೆ, ಒಂದು ಚೂರು ಜಾಗ ಇರಲ್ಲ ಹಾಗೆ ಲೋಡ್ ಮಾಡ್ತಾರೆ. ಇವಾಗ ಬಸ್ಸಿನ ಕೆಳಗಡೆ ಕೂಡ ಲೋಡ್ ಮಾಡಿದ್ದಾರೆ, ಮೇಲ್ಗಡೆ ಕೂಡ ಲೋಡ್ ಮಾಡ್ತಾರೆ. ಇಲ್ಲಿ ನಾವುಗಳು ಕೂತ್ಕೊಂಡು ಹೋಗಬೇಕು. ಆಲ್ರೆಡಿ ಸೊಪ್ಪಿನ ಘಮ ಘಮ ಬರ್ತಾ ಇದೆ. ಹೇಗಿರುತ್ತೋ ಗೊತ್ತಿಲ್ಲ ಜರ್ನಿ. ಆಚೆ ಕಡೆ ಕಾರ್ಮಿಕರು ಪಡ್ತಾ ಇರೋಂತಹ ಕಷ್ಟವನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲೆಲ್ಲರೂ ಪಾನ್ ಜೆಕ್ಕೊಂಡು ವಿಸ್ಕಿ ಹೊಡ್ಕೊಂಡು ನೋಡಿ, ಇಲ್ಲೂ ಅಷ್ಟೇ ತುಂಬಿದ್ದಾರೆ ವಿಸ್ಕಿ ಬಾಟ್ಲು. ಇಲ್ಲಿ ಒಂದೊಂದೇ ಲಾಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ತುಂಬ್ತಾ ಇದ್ದಾರೆ. ನೋಡಿ ಹೇಗಿದೆ ಅಂತ ಇಲ್ಲಿ ವಾತಾವರಣ. ಫುಲ್ಲು ಬ್ಯುಸಿ ಆಗಿದೆ. ಎಲ್ಲರ ಮಸಲ್ಸ್ ನೋಡಿ, ಅವರ ಬೆನ್ನ ಹಿಂದೆ ಕುಟುಂಬ, ಫ್ಯಾಮಿಲಿ ಅಂತ ಇದೆ. ಭಾಳ ಖುಷಿಯಾಗುತ್ತೆ ನೋಡೋದಕ್ಕೆ. ಇಲ್ಲಿ ಬಸ್ಸಿನ ಡ್ರೈವರ್ಗಳು ರೆಸ್ಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಊರಿಂದ ತರಕಾರಿ ಹಣ್ಣೆಲ್ಲ ಬಂದಿದೆ. ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಬಹಳ ಕಮ್ಮಿ ಇದೆ. ಮರದ ಬುಟ್ಟಿ, ಅದರ ಮೇಲೆ ಬಾಳೆ ಎಲೆಯ ಮುಚ್ಚುವಿಕೆ, ಒಳಗೆ ತರಕಾರಿ ಹಣ್ಣೆಲ್ಲ ಇದೆ. ಬೆಂಡೆಕಾಯಿ, ಸೊಪ್ಪು, ಇನ್ನು ಸಾಕಷ್ಟು ತರಕಾರಿ, ಸೌತೆಕಾಯಿ ಎಲ್ಲದು ಕೂಡ ಇದೇ ಬಸ್ಸಿಗೆ ಲೋಡ್ ಆಗ್ತಾಯಿದೆ. ಅದಕ್ಕೆ ಇದನ್ನು VIP ಬಸ್ ಅಂತ ಕರೀತಾರೆ. ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಈಕ್ವಲ್ ಆಗಿ ಕೆಲಸ ಮಾಡ್ತಾರೆ. ನೋಡಿ ಇಲ್ಲಿ ಹೆಣ್ಮಕ್ಳು ಎಲ್ಲದ್ರ ಮೇಲೂ ಮಾರ್ಕ್ ಮಾಡ್ತಾ ಇದ್ದಾರೆ, ಮೆಣಸಿನ್ಕಾಯಿ ಮೇಲೆ ಮಾರ್ಕ್ ಮಾಡ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಇವರೇ ಬಾಸ್ ಮೇಡಮ್ ಬಾಸು. ಎಲ್ಲರಿಗೂ ಇವರೇ ಹೇಳ್ಕೊಡೋದು ಏನೇನು ಮಾಡಬೇಕು, ಬಿಲ್ಲಿಂಗ್ ಇಲ್ಲ. ನೋಡಿ ಈ ಬಸ್ಸಿಗೆ ಲೋಡ್ ಆಗ್ತದೆ, ಇಲ್ಲೂ ಲೋಡ್ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಬ್ಯುಸಿ ಮಾರ್ಕೆಟಾ ಬಸ್ ಸ್ಟಾಪಾ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆಯಿಂದ ಗಿಜಿ ಗಜ. ಈ ಥರ ಅನುಭವ ಪ್ರಪಂಚದಲ್ಲಿ ಬಹಳ ಕಮ್ಮಿ ಸಿಗೋದು. 4 ಗಂಟೆಗೆ ಬಸ್ ಹೋಗುತ್ತೆ ಅಂತ ಹೇಳಿದ್ರು, 4:20 ಆಯಿತು, ಇನ್ನೂ ಬಸ್ ಹೊರಟಿಲ್ಲ. ನೋಡಿ ಇನ್ನೂ ಲೋಡ್ ಮಾಡ್ತಾನೆ ಇದ್ದಾರೆ. ಬೆಂಡೆಕಾಯಿ ಎಲ್ಲ ಇಟ್ಟಿದ್ದಾರೆ. ನಾನು ಬಸ್ ಆಫೀಸಿನ ಒಳಗೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ದೇವಸ್ಥಾನ, ಬುದ್ಧನ ದೇವಸ್ಥಾನ. ಇದು ನನ್ನ ಸೀಟು. ಇಲ್ಲೂ ಕೂಡ ಬಸ್ಸಿನ ಸೀಟನ್ನೇ ಇಟ್ಟಿದ್ದಾರೆ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ. ಬಸ್ ಒಳಗೆ ಜರ್ನಿ ಹೇಗಿರುತ್ತೆ ಅಂತ ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಸಿಗ್ಬೋದೇನೋ. ಅಯ್ಯಪ್ಪ, ಯಾವಾಗ ಓಡ್ತೀವೋ, ಯಾವಾಗ ರೀಚ್ ಆಗ್ತೀವೋ, ಬಟ್ ಒಂದು ಕ್ರೇಜಿ ಬಸ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಫುಲ್ ವಿಡಿಯೋಗೆ ಯೂಟ್ಯೂಬ್ ನೋಡಿ, ಗ್ಲೋಬಲ್ ಕನ್ನಡಿಗ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಇನ್ನು ಪ್ರಪಂಚದ ಮೂಲೆಯನ್ನು ಪಕ್ಕಾ ರಾ ಆಗಿ ಲೋಕಲ್ಲಾಗಿ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಾಗಿರಬೇಕು ಯಾಕೆ ಈ ಸೀಟ್ಗಳು ಇಲ್ಲಿವೆ ಅಂತ. ಯಾಕೆ ಅಂದರೆ ಬಸ್ಸಲ್ಲಿರೋ ಅರ್ಧಕ್ಕರ್ಧ ಸೀಟನ್ನು ಕಟ್ ಮಾಡಿಬಿಟ್ಟು ಇಲ್ಲಿಟ್ಬಿಟ್ಟಿದ್ದಾರೆ. ಇನ್ನು ಅರ್ಧದಲ್ಲಿ ಲಗೇಜ್ ಗಾಡಿ ಥರ ಯೂಸ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಕೆಲವು ಜನಗಳು ಕೆಲಸ ಮಾಡೋದನ್ನು ನೋಡಿದ್ರೆ ಒಂಥರ ಅವ್ರ ಮೇಲೆ ಲವ್ ಆಗುತ್ತೆ. ಅಂದರೆ ಹುಡುಗ ಹುಡುಗಿ ಅಂತ ಲೆಕ್ಕಾಚಾರ ಅಲ್ಲ. ಈಗ ಈ ಕೂಲಿ ಕಾರ್ಮಿಕರು ಫುಲ್ಲು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ನೋಡಿದ್ರೆ ಒಂಥರ ಏನೋ ಒಂದು ಅಟ್ರ್ಯಾಕ್ಷನ್ ಆಗುತ್ತೆ. ಅಂದರೆ ಒಂಥರ, ಅಂದರೆ ಅದಕ್ಕೆ ಹೇಳೋದು, ಕಷ್ಟಪಡೋರು ಅಥವಾ ಆ ಒಂದು ಎಫರ್ಟ್ ಕಂಡಾಗ ಯಾಕೆ ಜನ ಅದನ್ನು ಇಷ್ಟಪಡ್ತಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಈಗ ಈ ಮೇಡಮು ಅಷ್ಟೇ, ಹುಡುಗಿಯಾಗಿದ್ರು, ಚೆನ್ನಾಗಿ ರೆಡಿಯಾಗಿದ್ರು, ಹೈ ಹೀಲ್ಸ್ ಹಾಕ್ಕೊಂಡಿದ್ರು, ಶಿ ಈಸ್ ಡೂಯಿಂಗ್ ದ ಡರ್ಟಿ ಜಾಬ್ ಅಂದರೆ ಅಸಹ್ಯವಾದ ಕೆಲಸ ಅಂತ ಅರ್ಥಲ್ಲ, ತುಂಬ ಕಷ್ಟವಾದ ಕೆಲಸ. ಇದನ್ನು ಜನರಲಿ ಈಗ ನಮ್ಮಲ್ಲಿ ಹುಡುಗಿರು ಈ ಥರ ಕೆಲಸ ಮಾಡೋದು ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಆಫೀಸಲ್ಲಿ AC ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಒಂದು ಬಸ್ ಆಫೀಸಲ್ಲಿ ಅದು ಇಷ್ಟು ಲಗೇಜ್ ಲೋಡನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಒಂದೊಂದ್ರದ್ದು ಲೆಕ್ಕಾಚಾರ ಇಟ್ಕೊಂಡು ಅದಕ್ಕೆ ದುಡ್ಡು ಎಣಿಸ್ಕೊಂಡು ಅದನ್ನು ನೋಡಿಕೊಂಡು ಅದರ ಮುತುವರ್ಜಿ ವಹಿಸಿ ಅವ್ರು ಓಡಾಡ್ತಿರೋ ಶೈಲಿಯನ್ನು ನೋಡಿದಾಗ ಅವ್ರ ಮೇಲೆ ಲವ್ ಆಯಿತು. ಅಂದರೆ ಆ ಕೆಲಸದ ಮೇಲೆ ಅವ್ರಿಗಿರೋ ಶ್ರದ್ಧೆಯಿಂದ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್. ನಿಮಗೂ ಆಗಿರುತ್ತಿದ್ದು ಸಾಕಷ್ಟು ಬಾರಿ ಈ ಥರ ಅನುಭವ. ನೋಟಿಸ್ ಮಾಡಿದರೆ ನಿಮಗೆಲ್ಲ ಆಯಿತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫೈನಲಿ ಪ್ರಮೋಷನ್ ಸಿಕ್ತು. ಈ ಸೀಟಿಂದ ಬಸ್ಸಿನ ಸೀಟಿಗೆ ಹೋಗೋಣ ಬನ್ನಿ. ಕಲಾವ್, ಲೆಟ್ಸ್ ಗೋ. ಥ್ಯಾಂಕ್ ಯು, ಬಾಯ್. ನೈಸ್ ಟು ಮೀಟ್ ಯು, ಬಾಯ್. ಗಾಡಿ ಹೆಸರು ಪವರ್ ಎಕ್ಸ್ಪ್ರೆಸ್. ರೇಂಜಿಗೆ ತುಂಬಿದ್ರ ಜಾಗ ಇಲ್ದಂಗೆ ನೋಡಿ ಇಲ್ಲಿ. ಓಕೆ ಯಪ್ಪ, ಹೆಂಗ್ ತುಂಬಿದ್ರು ಬಸ್ಸನ್ನ. ವಾಟ್ ಈಸ್ ಯುವರ್ ನೇಮ್ ಮೇಡಮ್? ನೈಬರ್ಸ್ನ ಪರಿಚಯ ಮಾಡ್ಕೊಳ್ಳೋಣ. ವಾಟ್ ಈಸ್ ಯುವರ್ ನೇಮ್? ಸು. ಐ ಆಮ್ ಫ್ರಮ್ ಇಂಡಿಯಾ. ಮೈ ನೇಮ್ ಇಸ್ ರಾಮ್.
ಆರ್ ಯು ಗೋಯಿಂಗ್ ಟು ಕಲಾವ್? ಬೌದ್ಧ? ನೋ, ಕಲಾವ್? ನೋ, ಬಿಫೋರ್ ದಟ್. ಓಕೆ. ಮೇಡಮ್ ಲಾಯರ್ ಅಂತೆ. ವಾವ್, ಇನ್ ಮಿಯಾನ್ಮಾರ್ ಲಾಯರ್, ವೆರಿ ಗುಡ್. ನಾನೇ ಇಲ್ದಿರೋ ದೇಶದಲ್ಲಿ ಲಾಯರ್ ಮೇಡಮ್. ಏನ್ ಮಾಡೋದು? ಮೇಡಮ್ ಹೇಳ್ತಾರೆ ಇವರೇ ಡ್ರೈವರ್ ಅಂತೆ. ನೋಟ್, ಹೂ ಇಸ್ ಡ್ರೈವರ್? ಡ್ರೈವರ್ ಹಿಮ್, ಟೂ ಡ್ರೈವರ್. ಮೇಡಮ್ ಕಲಾವ್, ವಾಟ್ ಟೈಮ್ ಐ ರೀಚ್? ವಾಟ್ ಟೈಮ್ ಕಲಾವ್? ಟ್ವೆಲ್ 12 4 ಗಂಟೆಗೆ ಹೇಳಿ 5 ಗಂಟೆಗೆ ಬಸ್ ಹೊರಡ್ತು. ಒಳಗೆ ನೀರು ಬಾಟ್ಲೆಲ್ಲ ಇಟ್ಟಿದ್ದಾರೆ. ಒಳ್ಳೆಯದಲ್ಲೇ ನೀರು ಬಾಟ್ಲು. ಯಾವುದೋ ಒಂದು ಬೆಟ್ಟದ ನಡುವೆ ಚಳಿ ಊರಲ್ಲಿ ಊಟಕ್ಕೆ ನಿಲ್ಲಿಸಿದ್ದಾರೆ. 2 ಹೋಟ್ಲಿದೆ, ಬಟ್ 2 ಹೋಟ್ಲಿಗೂ ಒಂದೇ ಬೋರ್ಡ್ ಇದೆ. ಅಂದರೆ ಮೋಸ್ಟ್ಲಿ ಬ್ರಾಂಚ್ 1, ಬ್ರಾಂಚ್ 2. ಉಣಿ ಲೈಟ್. ಇಲ್ಲಿ ಸಖತ್ತಾಗಿರೋ ಬಾರ್ ಬೇರೆ ಇದೆ. ನೋ ನೋ, ಐ ವಾಂಟ್ ದಿಸ್ ಬರ್ಮೀಸ್ ಫುಡ್. ಐ ವಾಂಟ್ ಬರ್ಮೀಸ್ ಫುಡ್. ಶೋ ಮಿ ಏನೇನಿದೆ ತೋರಿಸಿ, ನೋಡಿ ಅರ್ಥ ಮಾಡ್ಕೊಳ್ಳೋಣ. ಏನೋ ಕಬಾಬ್ ಗಿಬಾಬ್ ಎಲ್ಲ ಇದೆ. ಏನು ಮೇಡಮ್ ಇದು? ಸೂಪು. ಚಿಕನ್ ಸೂಪ್. ಇದು ಡೀಪ್ ಫ್ರೈ ಚಿಕನ್. ಇದು ಪೋರ್ಕು. ಇದು ಇವೆಲ್ಲ ಫಿಶ್. ಟೇಬಲ್ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಂತ. ಆಹಾ, ನೋಡೋಕ್ಕೆ ಖುಷಿ ಆಗುತ್ತೆ. ಕೇಳಿದ್ದೊಂದು, ಕೊಟ್ಟಿದ್ದಿಷ್ಟು. ದಿಸ್ ಫಾರ್ ಮೀ? ಯಾ, ಥ್ಯಾಂಕ್ ಯು. ಸೂಪ್ ಬೇರೆ ಕೊಡ್ತಾರೆ. ನೋಡ್ರಿ ಹೆಂಗ್ ಊಟ ಕೊಡ್ತಾರೆ ಅಂತ. ಇದ್ರೊಳಗೆ ಅನ್ನ ಇದೆ. ಲೈಸ್ ನೋಡ್ರಿ ಎಷ್ಟು ಪ್ರೀತಿಯಿಂದ ಊಟ ಕೊಡ್ತಾರೆ. ಬಿಸಿ ಬಿಸಿ ಅನ್ನ ಬೇರೆ. ಆಹಾ, ಹಾಟ್ ರೈಸ್. ಥ್ಯಾಂಕ್ ಯು. ವಾಟ್ ಈಸ್ ಯುವರ್ ನೇಮ್? ಲಿಲ್ಲಿ. ವಾವ್, ಮೈ ನೇಮ್ ಇಸ್ ರಾಮ್. ರಾಮ್. ಯಾ, ಥ್ಯಾಂಕ್ ಯು. ಊಟ ಬೇಕು ಅಂದ್ರೆ ಅದ್ರಲ್ಲಿ ಹಾಕೋಬೋದು. ಏನೇನು ಕೊಟ್ಟಿದ್ದಾರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಹಳ ಸ್ಪೈಸಿ ಕಾಳಂತೆ. ಇದು ಬೇರೆ ರೀತಿಯ ಕಾಳು. ಇದು ಸೂಪು, ಇದು ಸೊಪ್ಪು, ಇದು ಚಿಕನ್ನು, ಇದು ಸ್ಯಾಲಡು, ಬೆಂಡೆಕಾಯಿ, ಸೊಪ್ಪು, ಲೆಟ್ಟಸ್ ಇದೆ, ಚಟ್ನಿ, ಸೊಪ್ಪು, ಬೀನ್ಸು, ಸೊಪ್ಪು, ಮತ್ತು ಬಿಸಿ ಬಿಸಿ ಟೀ. ಇದಕ್ಕಿಂತ ಇನ್ನೇನು ಬೇಕು ಊಟಕ್ಕೆ? ಅನ್ನದಾತೋ ಸುಖಿ ಭವ. ಈಗ ನಮ್ಮ ಫ್ರೆಂಡು ನನಗೆ ಬಾಮಿ ತೀಲಿಸ್ಲಾ ಅಂದ್ಬಿಟ್ಟು, ನಮ್ಮಲ್ಲಿ ಅವರೆಕಾಳನ್ನು ನಾವು ಹುರಿತೀವಲ್ಲ, ಫ್ರೈ ಮಾಡಿ ತಿಂತೀವಲ್ಲ, ಅದೇ ರೀತಿ ಕೊಟ್ಟಿದ್ದಾರೆ. ಜೊತೆಗೆ ಬೆಳ್ಳುಳ್ಳಿ ಮತ್ತು ಚಟ್ನಿ ಕೊಟ್ಟಿದ್ದಾರೆ. ವಾವ್, ಇದನ್ನು ಹಾಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಹೆಂಗೆ ಅಂದರೆ ಇವಾಗ ಅನ್ನ ಇರುತ್ತಲ್ವಾ, ಅನ್ನದ ಮೇಲೆ ಇನ್ನೊಂಚೂರು ಹಾಕೊಳ್ಳೋದು, ಅದಾದಮೇಲೆ ಒಂದು ಹಸಿ ಬೆಳ್ಳುಳ್ಳಿ ಹಾಕೊಳ್ಳೋದು. ಇದು ಆ ಕ್ರಂಚಿನೆಸ್ ಕೊಡುತ್ತೆ. ನನಗೋಸ್ಕರ ಲಿಲ್ಲಿ ಹನಿ ಲೈಮ್ ವಾಟರ್ ಮಾಡಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚೇಸು ಟಮಾಟೆ. ಲಿಲ್ಲಿ ಈಸ್ ಮೈ ನ್ಯೂ ಸಿಸ್ಟರ್, ನನ್ನ ಹೊಸ ತಂಗಿ. ಹೌ ಓಲ್ಡ್ ಆರ್ ಯು? ಸೊ ಅಕ್ಕ. ನನ್ನ ಜೀವನದ ಅತ್ಯಂತ ಸ್ಯಾಟಿಸ್ಫ್ಯಾಕ್ಟ್ರಿ ಮೀಲ್ಗಳಲ್ಲಿ ಇದು ಒಂದು ತುಂಬ ಹಸುವಾಗಿತ್ತು, ಎರಡನೇದು ಊಟ ತುಂಬ ರುಚಿಯಾಗಿತ್ತು. ಮತ್ತು ಬಡಿಸ್ದವರು ಎಲ್ಲರೂ ಬಹಳ ಪ್ರೀತಿಯಿಂದ ನೋಡಿಕೊಂಡು 3 ಕಾಂಬಿನೇಷನು ಸೇರಿ ಊಟ ಮಜಾ ಇತ್ತು. ನೋಡಿ, ಅವ್ರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ. ಇಷ್ಟು ಊಟಕ್ಕೆ ಸೇರಿ 10,000 ಆಗಿದೆ, ಅಂದರೆ 300 ರೂಪಾಯಿ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. My dear Lily, thank you so much. You are a very nice person. I liked you so much. You are my elder sister. Elder sister. Yes, I will come again. Ram. Run. Ram. R-A-M. R-E-N. Run. Not run. R-A-M. R-A-M. Ram. In my language, Kannada.
We write like this, Ram. Oh. You write in your language? In your language, Ram. ಬರ್ಮೀಸ್ ಭಾಷೆಯಲ್ಲಿ ತುಂಬ ಸೇಮ್ ಕನ್ನಡ ಥರನೇ ಕಾಣುತ್ತೆ, ಒಂದ್ಸಲ ಕನ್ನಡ ಮಲಯಾಳಂ ಮಿಕ್ಸು. Ran. ಓ ನೋಡಿ ಇಲ್ಲಿ ರಾಮ್ ಹಿಂಗೆ. ಪ್ಲೆಜರ್ ಮೀಟಿಂಗ್ ಯು ಮೈ ಡಿಯರ್. ಟೇಕ್ ಕೇರ್ ಆ್ಯಂಡ್ ಐ ವಿಲ್ ಮೇ ಬಿ ಸಿ ಯು ಅಗೇನ್ ಇನ್ ಲೈಫ್. Okay. Okay. See you again. ಬಾಯ್, Bye. ಟೇಕ್ ಕೇರ್. ಹೂವೆಲ್ಲ ಇಟ್ಟಿದ್ದಾರೆ ಮತ್ತು ಕೆಲವು ಪ್ರಾಡಕ್ಟ್ಸ್ನ ಮಾರಾಟ ಮಾಡ್ತಾಯಿದ್ದಾರೆ ಇಲ್ಲಿ. ಚೆನ್ನಾಗಿತ್ತು ಊಟ. ಮಳೆ ಬರ್ತಾಯಿದೆ ಆಚೆ ಕಡೆ. ವಾವ್, ಇದು ಕೊಟ್ಟಿದ್ದಾರಲ್ಲ ಜೇನುತುಪ್ಪ ಹಾಗೆ ನಿಂಬೆ ಹಣ್ಣಿನ ರಸ ಮಿಶ್ರಿತ, ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಗಿದೆ, ಅಂದರೆ ಗಟ್ಟಿಯಾಗಿದೆ, ನೀರು ಜಾಸ್ತಿ ಮಿಕ್ಸ್ ಮಾಡಿಲ್ಲ. ಆ ಒಂದು ಸ್ಪೈಸಿ ಚಟ್ಪಟ ಮೀಲ್ ತಿಂದ ನಂತರ ಬಾಯಿ ಮೇಲೆ, ನಾಲ್ಗೆ ಮೇಲೆ ಫುಲ್ ಖಾರ ಆಗಿರುತ್ತಲ್ಲ, ಆ ಖಾರವನ್ನು ವಾಶ್ ಮಾಡೋದಕ್ಕೆ ಪರ್ಫೆಕ್ಟ್ ಒಂದು ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಎಂಥ ರುಚಿ ಇದೆ ಅಂದರೆ ನಾನು ನಿಮಗೆ ಡಿಸ್ಕ್ರೈಬ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು. ಹಾಗೆ ನಾನು ಮೊನ್ನೆ ಒಂದು ಹೊಸ ಹಾಡು ಹಾಡಿದ್ದೆ, ಅದರದ್ದು ರೆಡಿಯಾಗಿ ಬಂದಿದೆ, ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ನೀ ಹೋದೆ ಹೋದೆ ನನ್ನನ್ನು ತಿರುಗಿ ನೋಡದೆ, ಹಿಂದೆ ಓಡಿದೆ, ಈ ಬಾಧೆ ಬಾಧೆ ನನ್ನಲ್ಲಿ ತಾಳಲಾರದೆ, ನೀನು ಇಲ್ಲದೇನೆ ಬದುಕೋಕೆ ಸಾಧ್ಯವಾಗದೆ, ಓಯ್ ನನ್ನ ಪ್ರೀತಿ ಕೈಯ ಜಾರಿದೆ, ಸಾಕಾಗಿದೆ. ನಾತ್ತು ಒತ್ತು ಸತ್ತು ಹೋಗೋ ಹಾಗಿದೆ. ಚೆನ್ನಾಗಿದೆ ಹಾಡು. ಗ್ಲೋಬಲ್ ಕನ್ನಡಿಗ ಮ್ಯೂಸಿಕಲ್ಲಿ ರಿಲೀಸ್ ಮಾಡ್ತೀನಿ. ಸ್ಪಾಟಿಫೈಯಲ್ಲಿ, ಆ್ಯಪಲ್ ಮ್ಯೂಸಿಕಲ್ಲಿ, ಯೂಟ್ಯೂಬ್ ಮ್ಯೂಸಿಕಲ್ಲಿ ಎಲ್ಲ ಕಡೆ ಇರುತ್ತೆ. ಎಲ್ಲರೂ ಕೇಳಿ ಆನಂದಿಸಿ. ಕನ್ನಡಕ್ಕೆ ಅಟ್ಲೀಸ್ಟು ಗ್ಲೋಬಲ್ ಕನ್ನಡಿಗ ವತಿಯಿಂದ ಅಟ್ಲೀಸ್ಟ್ 1,000 ಸಾಂಗ್ ಆರು ಕೊಡಬೇಕು ಅನ್ನೋದು ನನ್ನ ಆಸೆ. ಮಳೆ ಜೋರಾಯಿತು. ಈ ಮರದ ಬಾಕ್ಸ್ನ ಡಸ್ಟ್ಬಿನ್ ರೂಪದಲ್ಲಿ ಇಟ್ಟಿದ್ದಾರೆ. ಡ್ರೈವರ್ಗಳು ಮಲ್ಕೊಳ್ಳೋದಕ್ಕೆ, ರೆಸ್ಟ್ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಜಾಗನ. ನಾವು ಹಸುನ ಓಡಿಸ್ತೀವಲ್ಲ ಗಾಡಿ, ಆ ಗಾಡಿಯ ಚಕ್ರಗಳನ್ನೇ ಎಲ್ಲ ಕಡೆ ಒಂದು ರೀತಿ ಸ್ಟೈಲ್ ಥರ ಅಥವಾ ಆರ್ಟ್ ಥರ ಮಾಡಿದ್ದಾರೆ. ಡ್ರೈವರ್ಸು ಮತ್ತು ಎಲ್ಲರೂ ರೆಸ್ಟ್ ಮಾಡುವಂತಹ ತಂಗುದಾಣ. ನೋಡಿ ಆಚೆ ಬಂದ್ಬಿಟ್ಟು ಮಳೇಲಿ ನಿಂತ್ಕೋಬೇಡ, ಒಳಗೆ ಬಂದು ಕೂತ್ಕೋ ಅಂತ ಕರೀತಾ ಇದ್ದಾಳೆ. ಥ್ಯಾಂಕ್ ಯು. ರೆಸ್ಟೋರೆಂಟ್ ಆದರೂ ಟೇಬಲ್ಗಳನ್ನ ಯಾವ ಮಟ್ಟದಲ್ಲಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ. ಹಾಗೆ ಹಳೆ ಮರಗಳನ್ನು ಬುಡದಲ್ಲಿ ಸಪೋರ್ಟಿಗೆ ಕೊಟ್ಟಿದ್ದಾರೆ. ನ್ಯಾಚುರಲ್ ನೋಡಿ, ಅಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ. ಕೊನೆಗೂ ರಾತ್ರಿ 12 ಗಂಟೆಗೆ ಬಂದು ತಲುಪಿದ್ದೀವಿ. ಅಬೌವ್ ಸಿ ಲೆವೆಲ್ 4367 ಫೀಟ್. ಸ್ವಾಗತ ಕಲಾವ್ ನಗರಕ್ಕೆ. ಇದು ನಮ್ಮ ಬಸ್ಸು. ಬಾಯ್. ಹೋಟ್ಲ್ ಯಾವುದೋ ಆನ್ಲೈನ್ ಲಿಸ್ಟಿಂಗ್ ಇಲ್ಲ, ಅದಕ್ಕೆ ಡೈರೆಕ್ಟಾಗಿ ಮಾತಾಡ್ಕೋಬೇಕು. ನ್ಯೂ ಶೈನ್ ಹೋಟೆಲ್. ಫಾರಿನ್ ಟೂರಿಸ್ಟ್ ಬಿಡಲ್ಲ ಅನ್ಸುತ್ತೆ, ಮುಂದೆ ಹೋಗು ಅಂತ ಹೇಳ್ತಾರೆ. ಇದು ಎಲ್ಲ ಕಡೆನೂ ಪ್ರಾಬ್ಲಮ್ಮು. ಫಾರಿನರ್ಸ್ಗೆ ಕೆಲವು ಹೋಟ್ಲು ಮಾತ್ರ ಬಸ್ಸವರೇ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ವಿನ್ನರ್ ಹೋಟ್ಲ್ ಅಂತೆ, ಇಲ್ಲಿ ಕೊಡ್ತಾರೆ ಅಲ್ವಾ, ನೋಡ್ಬೇಕು. ಬ್ರೋ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್. 2 ಥರ ರೂಮ್ ಇದೆ ಅಂತೆ. ಒಂದು 45,000ಗೆ, ಒಂದು 65,000ಗೆ. 45,000 ಸಾಕು ಅಂದೆ. ಅದರಲ್ಲಿ ಏರ್ ಕಂಡೀಷನಿಂಗ್ ಇಲ್ಲ ಅಂದರು. ದಯವಿಟ್ಟು ಬೇಡ, ಈ ಊರು ಚಳಿ ಇದೆ, ಹಿಯರ್ ಕೋಲ್ಡ್, ಸೊ ನೋ ಏರ್ಕಾನ್. ಓಕೆ, ಇಸ್ ಮೈ ರೂಮ್. ಓಕೆ. ಇವಾಗ 4 ಗರಿ ನೋಟ್ ಕೊಡ್ತೀನಿ. 3 ಲೇಟಾಗಿ ಚೆಕಿನ್ ಆಗ್ತಾ ಏನಲ್ಲ, ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತ ಕೇಳಿದೆ, ಬಟ್ ಆಗಲ್ಲ ಅಂದರು. ವಿನ್ನರ್ ಹೋಟೆಲ್. ಕಾಸಿಂದ ಒಂದು ತಕ್ಷಣ ಅಂಡರ್ಗ್ರೌಂಡ್ ಕರ್ಕೊಂಡು ಹೋಗ್ತಾ ಇದ್ರು. ಯಾವುದೋ ಸೂಪರ್ ಬೈಕ್ ಬೇರೆ ಪಾರ್ಕ್ ಮಾಡಿದ್ದಾರೆ ಇಲ್ಲಿ. ಇದನ್ನು ಮೇಲಕ್ಕೆ ಹೆಂಗೆ ತೊಗೊಂಡು ಹೋಗ್ತಾರೆ? ಓ, ಅಲ್ಲೊಂದು ಡೋರ್ ಇದೆ. ರೂಮ್ ನಂಬರ್ 101. ಮೈ ರೂಮ್. ಯಾ, ಇಬ್ಬರಿಗೆ, ಒಬ್ಬನೇ ಇದ್ದೀನಿ. ಅಲ್ಲ, ಸಾಧಾರಣವಾಗಿ ಚೆನ್ನಾಗಿದೆ. ಮೇಲ್ಗಡೆ ಫ್ಯಾನ್ ಹಾಕಿದ್ದಾರೆ, ಟಿ ವಿ ಇದೆ, ಮಿರರ್ ಇದೆ, ಡಸ್ಟ್ಬಿನ್ ಇಟ್ಟಿದ್ದಾರೆ. ಬಾತ್ರೂಮ್ಗೆ ಸ್ಲೈಡಿಂಗ್ ಡೋರು, ಸೇಮ್ ಹಾಟ್ ವಾಟರ್ ಬಲಭಾಗಕ್ಕಂತೆ, ಸರಿ ಎಡಭಾಗಕ್ಕೆ, ಬಲಭಾಗಕ್ಕೆ ತಣ್ಣನೆ ನೀರು.
ಶ್ಯಾಂಪೂ, ಸೋಪು, ಬ್ರಷು ಎಲ್ಲ ಇಟ್ಟಿದ್ದಾರೆ, ಸಾಕು. ಕಲಾವ್ ನಗರಕ್ಕೆ ಯಾಕೆ ಬಂದಿದ್ದು ಅಂದರೆ ಇಲ್ಲಿಂದ ಮಯನ್ಮಾರ್ ದೇಶದ ಅತ್ಯಂತ ದೊಡ್ಡದಾದ ಮತ್ತು ಅತ್ಯಂತ ಸುಂದರವಾದ ಇನ್ಲೇ ಲೇಕ್ ಅಂತ ಇದೆ. ಅಲ್ಲಿಗೆ ಹೋಗುವಂತಹ ಪ್ಲ್ಯಾನು ನಡ್ಕೊಂಡು ಟ್ರೆಕ್ಕಿಂಗ್ ಮಾಡಿಕೊಂಡು 3 ದಿವಸ ಬೇಕು. ಇದಕ್ಕೆ ಸಾಕಷ್ಟು ಪ್ರೊಸೀಜರ್ ಇದೆ. ನಾಳೆ ಬೆಳಗ್ಗೆ ವಿಚಾರಿಸಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ತುಂಬ ಸುಸ್ತಾಗಿದೆ, ಮಲಗ್ತೀನಿ. ಶುಭ ರಾತ್ರಿ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಶುಭ ರಾತ್ರಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ ಹಿಂದ್. ಅಲ್ವಿದಾ ಫ್ರಮ್ ಕಲಾವ್, ಮಯನ್ಮಾರ್.